ಮಾಡಿ ಇದರ ಎಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ. ಪಕ್ಷ ಸೀರಿಯಸ್ ಆಗಿ ತಗೊಂಡಿದೆ. ನೀವು ಈ ತಂಡದಲ್ಲಿರಬೇಕು ಅಂತ ಹೇಳಿದರು. ನಾನು ಮತ್ತು ಮಹೇಶ್ ತೆಂಗಿನಕಾಯಿಯವರು, ಎನ್ ಮಹೇಶ್ ಅವರು 3 ಜನರು ತಕ್ಷಣ ವರ್ಚುವಲಿ ಸಭೆ ಸೇರಿ ವ್ಯಕ್ತಿಗತ ಮಾತುಕತೆಗಳನ್ನು ಪ್ರಾರಂಭಿಸಿದ್ವಿ. ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ. ನಾವೊಂದು ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು ರಾಜ್ಯದ ಅಧ್ಯಕ್ಷರಿಗೆ, ವಿಪಕ್ಷದ ನಾಯಕರಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಭಾರಿಗಳಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡ್ತೇವೆ. ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರೋದೇನು ಅಂತ ಹೇಳಿದ್ರೆ, NDA ಇಂದ BJP ಮತ್ತು JDS ಎರಡೂ ಪಕ್ಷಗಳಿಂದ ಸೇರಿ 12 ಮತಗಳು ನಮ್ಮಿಂದ ವ್ಯತ್ಯಾಸ ಆಗಿದೆ. ಅದರಲ್ಲಿ JDSದೆಷ್ಟು, BJPದೆಷ್ಟು ಅನ್ನೋದನ್ನು ನಾವು ಇನ್ನೂ ನಿಖರವಾಗಿ ಪತ್ತೆ ಹಚ್ತಾ ಇದ್ದೀವಿ. ಯಾರ್ಯಾರ ಬಗ್ಗೆ ಸಾಂದರ್ಭಿಕವಾಗಿ, ಆಯಾ ಸಾಂದರ್ಭಿಕವಾಗಿ ನಮಗೆ ಇನ್ಫಾರ್ಮೇಷನ್ ಬಂದಿದೆಯೋ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾರ ಬಗ್ಗೆನೂ ವೃಥ ಅನುಮಾನವನ್ನು ವ್ಯಕ್ತಪಡಿಸೋದು ಸೂಕ್ತ ಆಗಲ್ಲ. ಯಾಕೆಂದರೆ ಇದು ಗೌಪ್ಯ ಮತದಾನ. ಗೌಪ್ಯ ಮತದಾನದ ಹಿನ್ನೆಲೆಯಲ್ಲಿ ಇಂಥವರೇ ಮಾಡಿದ್ದಾರೆ ಅಂತ ಹೇಳಿ ನಾವು ಅನುಮಾನದ ಮೇಲೆ ಅವ್ರ ಮೇಲೆ ಆರೋಪ ಹೊರಿಸೋಕ್ಕೆ ಸಾಧ್ಯ ಇಲ್ಲ. ಅನುಮಾನಿಸ್ಬೋದಷ್ಟೇ. ನಾವು ಅದನ್ನು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ಆಮೇಲೆ ಅದರ ನಂತರ ಒಂದು ನಿಷ್ಕರ್ಷಕ್ಕೆ ಬರಬೇಕಾಗತ್ತೆ. ನಾವು ಅದರ ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕೋ ಕೆಲಸ ಮಾಡ್ತಾಯಿದ್ದೀವಿ. ವೈಯಕ್ತಿಕವಾಗಿ ಮಾತುಕತೆನೂ ನಡೆಸ್ತಾ ಇದ್ದೀವಿ. ಆದರೆ ನಾವು 1-2 ದಿನದೊಳಗಡೆ ಪ್ರಿಲಿಮಿನರಿ ರಿಪೋರ್ಟ್ ಕೊಡ್ತೀವಿ. ನಾವು ಪ್ರಾಥಮಿಕ ಹಂತದ ವರದಿನ ಕೊಡ್ತೀವಿ. ಈ ಉಳಿದಿದ್ದನ್ನು ನಮಗೆ ಸ್ವಲ್ಪ ನಾವು ಚರ್ಚೆ ನಡೆಸಿ ಆಮೇಲೆ ಒಂದು ನಿರ್ಣಯಕ್ಕೆ ಬರಬೇಕಾಗತ್ತೆ. ಅದು ಬಿಟ್ಟರೆ ಗೌಪ್ಯ ಮತದಾನ ಅಲ್ಲದೆ ಇದ್ದಿದ್ದರೆ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಆಗ್ತಿತ್ತು. ಗೌಪ್ಯ ಮತದಾನ ಆಗಿರೋ ಹಿನ್ನೆಲೆಯಲ್ಲಿ ನಮಗೆ ಎರಡೂ ಪಕ್ಷಗಳು ಸೇರಿ 11 ಮತಗಳು ಕೊರತೆ ಆಗಿರೋದು, 1 ಮತ ಕೊಲಿಗೆಟ್ಟಿರೋದು. ಅಂದರೆ 11 ಮತಗಳು ಟ್ರಾನ್ಸ್ಫರ್ ಆಗಿರೋದು, 1 ಮತ ಕೊಲಿಗೆಟ್ಟಿರೋದು, ಒಟ್ಟು 12 ಮತಗಳು ವ್ಯತ್ಯಾಸ ಆಗಿರೋದು ಕಂಡು ಬಂದಿದೆ. ಹೌದೌದು, 30 BJP ಇಬ್ಬರು ಅಭ್ಯರ್ಥಿಗಳಿಗೆ, ಅಂದರೆ ಲಿಂಗರಾಜ್ ಪಾಟೀಲ್ರಿಗೆ ಮತ್ತು ರಘು ಕೌಟಿಲ್ಯ ಅವರಿಗೆ ತಲಾ 30 ಮತಗಳನ್ನು, ಹಾಗೆಯೇ ಉಳಿದ 2ನೇ ಪ್ರಾಶಸ್ತ್ಯದ ಮತಗಳನ್ನು ಗೋವಿಂದರಾಜು ಅವರಿಗೆ, JDSನ ಗೋವಿಂದರಾಜು ಅವರಿಗೆ 60 ಜನ, ಹಾಗೆಯೇ ಪ್ರಥಮ ಪ್ರಾಶಸ್ತ್ಯದ 3 ಮತಗಳನ್ನು JDSಗೆ ನಮ್ಮ ಕಡೆಯಿಂದ ಕೊಡಬೇಕಾಗಿತ್ತು. JDSದು 18 ಮತಗಳಿತ್ತು, ನಮ್ಮದು 3 21. ಅದ್ರ ಜೊತೆಗೆ ಒಬ್ಬರು BJP ಹಿಂದಿದ್ದಂಥ ಯತ್ನಾಳ್ರು ಅವರು ಕೂಡ NDAಗೆ ಮತ ಹಾಕಿದ್ದಾರೆ. ಅದು ಸೇರಿದ್ರೆ 22 ಪ್ರಥಮ ಪ್ರಾಶಸ್ತ್ಯದ ಮತಗಳು JDSಗೆ ಬರಬೇಕಾಗಿತ್ತು. ಅವರಿಗೆ ಬಂದಿರೋದು ಪ್ರಥಮ ಪ್ರಾಶಸ್ತ್ಯದ ಮತಗಳು 14. ಅಲ್ಲಿಗೆ 8 ಮತಗಳು ಅವರಿಗೆ ಕೊರತೆ ಆಗಿದ್ದಾವೆ. ಇನ್ನು ಲಿಂಗರಾಜ್ ಪಾಟೀಲ್ರಿಗೆ 3 ಮತಗಳು ಕೊರತೆ ಆಗಿದ್ದಾವೆ, ಕ್ರಾಸ್ ವೋಟಿಂಗ್ ಆಗಿದೆ. ರಘು ಕೌಟಿಲ್ಯರವರಿಗೆ 30 ಮತಗಳನ್ನು ಅಲಾಟ್ ಮಾಡಿದರೆ 29 ಮತಗಳು ಮಾತ್ರ ಬಿದ್ದಿದೆ, 1 ಮತ ಕುಲಿಗೆಟ್ಟಿದೆ. ಇದನ್ನು ಲೆಕ್ಕ ಹಾಕಿದಾಗ ನಮ್ಮ ಎರಡೂ ಸೇರಿ ಕುಲಿಗೆಟ್ಟ ಮತವನ್ನು ಸೇರಿಸಿದಾಗ NDA ಕಡೆಯಿಂದ 12 ಮತಗಳು ವ್ಯತ್ಯಾಸ ಆಗಿರೋದು ಗಮನಕ್ಕೆ ಬಂದಿದೆ. ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಇದೊಂದು ಎಚ್ಚರಿಕೆ ಗಂಟೆಯೂ ಹೌದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ರೆಡಿ ಮಾಡಿದ್ದೇವೆ, ಚರ್ಚೆ ಮಾಡಿ ಪ್ರೈಮರಿ ಸೋರ್ಸ್ನ ಕಲೆಕ್ಟ್ ಮಾಡಿದ್ದೇವೆ. ಅದನ್ನು ರಾಜ್ಯಾಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ವರದಿಯನ್ನು ಕೊಡ್ತೇವೆ. ಸರ್, ಈಗ ವಿಪಕ್ಷ ನಾಯಕರು ಜೊತೆಗೆ ರಾಜ್ಯಾಧ್ಯಕ್ಷರು ಶಾಸಕರನ್ನ ಮನವೊಲಿಸುವಲ್ಲಿ ಜೊತೆಗೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅನ್ನೋದು. ಮತದಾನ ಮುಂಚೆ ಒಂದೇ ಒಂದು ಸಭೆಯನ್ನ ಮಾಡಿಲ್ಲ ಅನ್ನೋದು ಆರೋಪ. ನನಗೇನೆಂದರೆ, ನಮಗೆ ಇರುವ ಪಕ್ಷದ ಹೊಣೆಗಾರಿಕೆ ಹಿನ್ನೆಲೆಯಲ್ಲಿ ಎಲ್ಲ ವಿಷಯಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ನನ್ನಂಥವ್ರಿಗೆ ಸಾಧ್ಯ ಆಗಲ್ಲ.
ಹಾಗಂತ ಅವಲೋಕನ ಮಾಡ್ಕೊಳ್ಳೋ ಕೆಲಸ ಮಾಡಲೇಬೇಕಾಗತ್ತೆ. ಅದಕ್ಕೆ ಪಕ್ಷದ ಕೋರ್ ಕಮಿಟಿ ಇದೆ, NDA ಸಮನ್ವಯ ಸಮಿತಿ ಇದೆ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾಗತ್ತೆ. ನಮಗೀಗೇನು ಸತ್ಯ ಶೋಧನೆ ಮಾಡಿ ವರದಿ ಕೊಡೋದು ನಮ್ಮ ಕೆಲಸ. ಆ ವರದಿ ಕೊಡೋವಂಥ ಕೆಲಸವನ್ನು ನಾವು 3 ಜನ ಸೇರಿ ಮಾಡ್ತೀವಿ. ಅದನ್ನು ನಮ್ಮ ಪಕ್ಷದ ಏನು ಶಿಸ್ತು ಸಮಿತಿ ಇದೆ, ಶಿಸ್ತು ಸಮಿತಿ ಆ ಕ್ರಮದ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ನಮಗಿರುವಂಥದ್ದು ಒಂದು ಸೀಮಿತವಾಗಿರ್ತಕ್ಕಂಥ ವ್ಯಾಪ್ತಿ, ಆ ಸೀಮಿತ ವ್ಯಾಪ್ತಿ ಒಳಗೆ ನಮ್ಮ ಕೆಲಸವನ್ನು ಮಾಡಿ ನಾವು ವರದಿ ಕೊಡೋ ಕೆಲಸ ಮಾಡ್ತೀವಿ. ಅಂತಸ್ಸಾಕ್ಷಿ ಇದ್ದವರಿಗೆ ಯಾರೂ ಕೂಡ ಕ್ರಾಸ್ ವೋಟ್ ಮಾಡಲ್ಲ. ಪಕ್ಷನಿಷ್ಠೆ ಅಂತಸ್ಸಾಕ್ಷಿ ಇದ್ದವರಿಗೆ ಅವರಿಗೆ ಯಾರೂ ಕೂಡ ಕ್ರಾಸ್ ವೋಟ್ ಮಾಡಲ್ಲ. ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಹೇಳಿದರೆ ಯಾರು ಪಕ್ಷನಿಷ್ಠೆ ಇಲ್ಲ ಮತ್ತು ರಾಜಕೀಯವಾಗಿ ಆ ಕ್ಷಣದ ಲಾಭವನ್ನು ಪಡಿಬೇಕು ಅಂತ ಬಯಸ್ತಾರೆ ಅಂಥವರು, ಮತ್ತು 3ನೇದು ವ್ಯಾವಹಾರಿಕ ರಾಜಕಾರಣ ಮಾಡೋರು ಅಂಥವರು ಕ್ರಾಸ್ ವೋಟ್ನ ಮಾಡಿರ್ತಾರೆ. ನೋಡೋಣ, ಇದು ಒಂದು ಭಾಗ. ಉಳಿದಿದ್ದನ್ನು ಇನ್ನೇನು ನಮ್ಮ ಕೈನಲ್ಲಿ ನಾವು ನಮ್ಮ ವ್ಯಾಪ್ತಿನ ಮೀರಿದಾಗ ಎಲ್ಲರೂ ಸ್ವಾಭಾವಿಕವಾಗಿ ದೇವ್ರ ಹತ್ರಕ್ಕೆ ಹೋಗುತ್ತಾನೆ. ನೋಡೋಣ. ಜೊತೆಗೆ ದೊಡ್ಡ ಪಕ್ಷ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣದ ಅವಶ್ಯಕತೆ ಇತ್ತ, ಅದು ಬೇಕಿತ್ತ? ನಾನು ನಿಮ್ಗೆ ಹೇಳಿದ್ನಲ್ಲ, ನಮಗೆ ಒಮ್ಮೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ ಮೇಲೆ ಅವ್ರ ಹೇಳಿಕೆಯನ್ನು ಡಿಸ್ಪ್ಯೂಟ್ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಅವ್ರು ಹೇಳಿದ್ದಾರೆ, ಕಾದು ನೋಡೋಣ. ಈಗ ಒಂದಂತೂ ಸತ್ಯ, NDA ಕಡೆಯಿಂದ 12 ಮತಗಳು ವ್ಯತ್ಯಾಸ ಆಗಿರೋದಂತೂ ಸತ್ಯ. ಯಾರು ಮಾಡಿದ್ದಾರೆ ಅನ್ನೋದನ್ನು ಗೌಪ್ಯ ಮತದಾನದ ಹಿನ್ನೆಲೆಯಲ್ಲಿ ನಾವು ಇವರೇ ಮಾಡಿದ್ದಾರೆ ಅಂತ ಆರೋಪ ಮಾಡೋಕ್ಕಾಗಲ್ಲ. ಸರ್, ಅನುಮಾನ ಬಂದಂತ ಎಲ್ಲ ಶಾಸಕರು ನಾವು ಆಣೆನೇ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಆಣೆ ಮಾಡಿ ಹೇಳ್ತೀವಿ, ನಾವು ಮಾಡಿಲ್ಲ. ನೋಡುವ, ಅದನ್ನ ಈಗಲೇ ಹೇಳೋದು. ಈಗ 63 ಜನ ಬಂದು ಆಣೆ ಮಾಡಿದ್ರೂ ಕೂಡ ಒಂದು ಸ್ಪಷ್ಟ ಅಲ್ಲ. 63 ಅವರು 18 ಅಷ್ಟು ಜನ ಬಂದು ಆಣೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಎಷ್ಟಾಗಲಿಗೆ 81 ಶಾಸಕರು. 81 ಶಾಸಕರು ಆಣೆ ಮಾಡಿದರೆ ಓಟು ವ್ಯತ್ಯಾಸ ಆಗಿರೋದೇನು ಸರಿಯಾಗಲ್ವಲ್ಲ. ಓಟ್ ವ್ಯತ್ಯಾಸ ಅಂತೂ ಆಗಿಬಿಟ್ಟಿದೆಯಲ್ಲ. 81 ಜನ ಬಂದು ಆಣೆ ಮಾಡಿದ್ರೆ ಮತ್ತು ಮುಂದೇನು ಅನ್ನೋ ಪ್ರಶ್ನೆನೂ ಬರುತ್ತೆ. ಯಾಕೆಂದರೆ 12 ವೋಟ್ ಕ್ರಾಸ್ ಆಗಿರೋದಂತೂ ಸತ್ಯ. ಬಹುಶಃ ಕೆಲವು ಸಂಗತಿಗಳನ್ನು ಇವತ್ತೇ ತೀರ್ಮಾನ ಆಗಲ್ಲ. ಅದು ಸತ್ಯ ಯಾವತ್ತಿದ್ರೂ ಸತ್ಯವೇ. ನಾಳೆ ಆದರೂ ಅದು ಸತ್ಯವೇ ಹೊರಗೆ ಬರೋದು. ಸುಳ್ಳು ಕೆಲವು ಕಾಲ ವಿಜೃಂಭಿಸ್ಬೋದು, ಆದರೆ ಅಂತಿಮವಾಗಿ ಗೆಲ್ಲೋದು ಸತ್ಯವೇ. ಇವತ್ತಿಲ್ಲ ನಾಳೆ